ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಯಾವಾಗೋ ಬೆಳಗಾಯ್ತು. ಈಗಾಗಲೇ 7 ಗಂಟೆ ಆಯ್ತಲ್ಲವೇ? ಬನ್ನಿರಿ, ಕ್ರಿಸ್ತನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿ ದಿನವಿಡೀ ಆಶೀರ್ವಾದ ಹೊಂದೋಣ. ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರೇ, ಮತ್ತೊಂದು ಹೊಸ ದಿನವನ್ನು ನಮಗೆ ಕೊಟ್ಟಿದ್ದೀರಿ. ಕಳೆದ ದಿನಮಾನಗಳಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನ ಕಂಡಿರುವ ನಾವು ಏನೆಲ್ಲ ಸಾಧಿಸಿದೆವು, ಹೇಗೆ ಜೀವಿಸಿದೆವು, ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಇನ್ಮೇಲೆ ನಮ್ಮ ಚಿಂತೆ ನಮ್ಮನ್ನು ಕಾಡದಂತೆ ನಮ್ಮ ಚಿಂತಾಭಾರವನ್ನೆಲ್ಲ ನಿಮ್ಮ ಮೇಲೆ ಹಾಕಿ ನಮ್ಮ ಮುಂದೆ ಇರುವ ಓಟದಲ್ಲಿ ಸ್ಥಿರಚಿತ್ತರಾಗಿ ಓಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದಿನಮಾನಗಳು ಕಳೆದರೂ ಕೂಡ ನಮ್ಮ ಬದುಕಿನಲ್ಲಿ ಬಿಡುಗಡೆ ದೊರಕುತ್ತದೆಯೋ, ಆಶೀರ್ವಾದ ಉಂಟಾಗುತ್ತದೆಯೋ, ಬಾಧೆ ತೀರಿ ಹೋಗುತ್ತದೆಯೋ, ಚಿಂತೆ ತೀರಿ ಹೋಗುತ್ತದೆಯೋ? ಚಿಂತೆ ಎಂಬ ಪದ ನಾವು ಬಳಸುತ್ತೇವೆ. ಗ್ರಾಮೆಟಿಕಲಿ ಅದೊಂದು ದೊಡ್ಡ ಭಾಷೆ ಅಂದುಕೊಳ್ತೇವೆ. ಅಷ್ಟಕ್ಕೂ ಚಿಂತೆ ಅಂದರೆ ನಿಮಗೇನು ಅರ್ಥ ಆಗುತ್ತೆ ಹೇಳಿ? ಚಿಂತೆ ಅಂದರೆ ಏನು? ಒಂದು ವಿಷಯದ ಕುರಿತಾಗಿ ನಾವು ಆಲೋಚಿಸುವಂಥದ್ದು, ಆ ಒಂದು ವಿಷಯದ ಕುರಿತಾಗಿ ಬಾಧೆ ಪಡುವಂಥದ್ದು, ಮನನೊಂದುಕೊಳ್ಳುವಂಥದ್ದು, ಆ ವಿಷಯದ ಕುರಿತಾಗಿ ಹೆಚ್ಚಾಗಿ ಮಾತಾಡಿಕೊಳ್ಳೋದು, ಆ ವಿಷಯದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನಮ್ಮ ಸ್ವಂತ ಪ್ರಯತ್ನ ಮಾಡುವಂಥದ್ದೇ ಆಗಿದೆ. ಚಿಂತೆಯನ್ನೆಲ್ಲ ನೋಡೋಣ ಬನ್ನಿ. ಪೇತ್ರ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಆತನು ನಿಮಗಾಗಿ ಚಿಂತಿಸುತ್ತಾ ಇರುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ನಿಮ್ಮ ಚಿಂತೆಯನ್ನೆಲ್ಲ ಅಂದರೆ ಏನು? ಎಲ್ಲ ಅನ್ನುವಾಗ ಎಷ್ಟು ವಿಧವಾದ ಚಿಂತೆಗಳಿವೆ. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು ಎಂಬ ಚಿಂತೆ ರೆಗ್ಯುಲರ್ ಆಗಿ ಪ್ರತಿದಿನ ನಮಗುಂಟಾಗ್ತದೆ. ಅಷ್ಟು ಮಾತ್ರವಲ್ಲದೆ ಏನು ಸಂಪಾದಿಸಿಕೊಳ್ಳಬೇಕು, ಏನನ್ನು ಕೂಡಿಟ್ಕೊಳ್ಬೇಕು, ಹೇಗೆ ಕೂಡಿಟ್ಕೊಳ್ಬೇಕು, ಹೌದಲ್ಲವೇ? ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಅನೇಕ ವಿಧವಾದ ಚಿಂತೆಗಳಿರುತ್ತವೆ. ಮಕ್ಕಳಿಗೆ ವಯಸ್ಸಾಯಿತು, ಅವರಿಗೆ ವಿವಾಹ ಮಾಡಬೇಕು. ವಿವಾಹ ಮಾಡಿದ ಮೇಲೆ ಮಕ್ಕಳ ಜೀವಿತದಲ್ಲಿ, ಅವರ ದಾಂಪತ್ಯ ಜೀವಿತದಲ್ಲಿ ಸಮಾಧಾನ ಇಲ್ಲವಲ್ಲವೇ? ಅವರ ಮಧ್ಯದಲ್ಲಿ ಐಕ್ಯತೆ ಇಲ್ಲವಲ್ಲವೇ ಎಂಬ ಚಿಂತೆ ಈ ದಿನ ಬಹಳಷ್ಟು ಜನ ತಂದೆ ತಾಯಿಗಳಿಗಿದೆ. ಮಕ್ಕಳಿಗೆ ಮದುವೆ ಮಾಡಿದ್ದೇವೆ, ಇನ್ನು ನಮ್ಮ ಜವಾಬ್ದಾರಿಕೆ ಮುಗೀತು ಅಂದುಕೊಳ್ತೀರಾ? ಹಾಗೆ ನಡೆಯಲ್ಲ ಪ್ರಿಯರೇ. ಆ ರಕ್ತ ಸಂಬಂಧ ಮುಗಿಯೋದಿಲ್ವಲ್ಲ? ನಿಮ್ಮ ಮಕ್ಕಳು ಸೌಖ್ಯವಾಗಿಲ್ಲದಿದ್ದರೆ, ಅವರು ಎಷ್ಟೇ ದೊಡ್ಡವರಾಗಿದ್ರೂ ವಿವಾಹಿತರಾಗಿದ್ರೂ ಅವರ ವಿಷಯದಲ್ಲಿ ನಾವು ಚಿಂತಿಸುತ್ತಲೇ ಇರ್ತೇವೆ. ಈ ದಿನ ವಯಸ್ಸಾದವರಿಗೆ, ವೃದ್ಧರಿಗೆ ಇರುವ ಬಾಧೆಲ್ಲ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರ ಮುಖ್ಯವಾದ ಚಿಂತೆ ಅವರಿಗೋಸ್ಕರವಾಗಿರುವುದಿಲ್ಲ. ಅವರೆಷ್ಟೋ ಅನಾರೋಗ್ಯದಲ್ಲಿರ್ತಾರೆ, ಅನಾಥರಾಗಿರುತ್ತಾರೆ, ವೃದ್ಧಾಪ್ಯದಲ್ಲಿ ಒಬ್ಬಂಟಿಗರಾಗಿರುತ್ತಾರೆ. ಆದರೆ ಅವರ ಆಲೋಚನೆಯಲ್ಲ ತಮ್ಮ ಮಕ್ಕಳ ಕುರಿತಾಗಿ, ಮಕ್ಕಳ ಕುಟುಂಬದ ಕುರಿತಾಗಿ, ಮಕ್ಕಳ ಕುರಿತಾಗಿರುತ್ತೆ. ನಿಜವಾಗ್ಲೂ ಈ ಲೋಕದಲ್ಲಿ ಚಿಂತೆ ಇಲ್ಲದಂಥವರು ಯಾರೊಬ್ಬರೂ ಇಲ್ಲ. ಚಿಂತೆ ಇಲ್ಲದವನು ಯಾರಾದರೂ ಇದ್ದಾರೆ ಅನ್ನುವುದಾದರೆ ಒಂದು ರೀತಿಯ ವ್ಯಕ್ತಿಯೇ ಇದ್ದಿರುತ್ತಾನೆ, ಸತ್ತವನು ಮಾತ್ರವೇ. ಸತ್ತವನಿಗೇನು ಯಾವ ಚಿಂತೆ ಇಲ್ಲ, ಯಾವ ಭಯವಿಲ್ಲ, ಯಾವ ದಿಗುಲು ಇಲ್ಲ, ಯಾವ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಸ್ ಲಾಂಗ್ ಆಸ್ ವಿ ಲೀವ್ ಇನ್ ದಿಸ್ ವರ್ಲ್ಡ್, ವಿ ಹ್ಯಾವ್ ಟು ಗೋ ಥ್ರೂ ದೀಸ್ ವರೀಸ್. ಈ ಚಿಂತೆಗಳನ್ನೆಲ್ಲ ನಾವು ಹಾದು ಹೋಗಬೇಕಾಗುತ್ತೆ. ದಿನವೂ ನಮಗೆ ಹೊಸ ಚಿಂತೆ, ಹೊಸ ಬಾಧೆ, ಹೊಸ ದುಃಖ ಉಂಟಾಗುತ್ತಲೇ ಇರುತ್ತೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಅಲ್ಲಿ ಕೆಳಗಡೆ ಅದರ ವಿವರಣೆ ಕೊಡಲಾಗಿದೆ. ಆತನು ನಿಮ್ಮನ್ನು ಲಕ್ಷಿಸುತ್ತಾನೆ ಎಂಬುದಾಗಿ ಅದರ ಅರ್ಥವಾಗಿರುತ್ತೆ. ಆತನು ನಿಮ್ಮನ್ನು ನೋಡ್ತಿದ್ದಾನೆ. ನಿಮ್ಮ ಚಿಂತೆಗಳೆಲ್ಲ ಆತನಿಗೆ ಗೊತ್ತು, ನಿಮ್ಮ ಹೋರಾಟಗಳೆಲ್ಲ ಆತನಿಗೆ ಗೊತ್ತು, ನಿಮ್ಮ ಬಾಧೆಗಳೆಲ್ಲ ಆತನಿಗೆ ಗೊತ್ತು. ನೀವು ಹೊತ್ತುಕೊಳ್ತಾ ಇದ್ದೀರಿ, ನೀವು ವೇದನೆಯಲ್ಲಿದ್ದೀರಿ, ಹೋರಾಡುತ್ತಾ ಇದ್ದೀರಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಯೇಸು ಹೇಳಿದ್ದಾರೆ. ಯಾಕೆ ನೀವು ನಿಮ್ಮ ಚಿಂತೆ ನೀವೇ ಹೊತ್ಕೊಂಡು ಹೋಗ್ತೀರಿ? ನನ್ನ ಮೇಲೆ ಹಾಕಿರಿ. ನಿಮ್ಮ ಚಿಂತೆಯೆಲ್ಲ ನನಗೆ ಕೊಡಿರಿ, ನನ್ನ ಸನ್ನಿಧಿಯಲ್ಲಿ ಹಂಚಿಕೊಳ್ಳಿರಿ. ಅದು ಎಷ್ಟು ಕಷ್ಟ ಅಲ್ಲವೋ ನಮಗೆ? ಎಷ್ಟೋ ಹೊತ್ತು ನಮ್ಮ ಚಿಂತೆಯ ಕುರಿತು ಚಿಂತಿಸ್ತೇವೆ, ಊರಿಗೆಲ್ಲ ಹಂಚಿಕೊಳ್ತೇವೆ. ಆದರೆ ಮೊಳಕಾಲೂರಿ, ಏಸಯ್ಯ, ಇದು ನನ್ನ ಬಾಧೆ, ಇದು ನನ್ನ ಚಿಂತೆ, ಇದು ನನ್ನ ಸಮಸ್ಯೆ ಎಂದು ದೇವರಿಗೆ ಹಂಚಿಕೊಂಡು ದೇವರ ಮೇಲೆ ಹಾಕುವುದಾದರೆ
ಎಷ್ಟೋ ದೊಡ್ಡ ಬಿಡುಗಡೆ ಉಂಟಾಗತ್ತೆ. ಈ ದಿನಗಳಲ್ಲಿ ಬಹಳಷ್ಟು ಜನ ಚಿಂತೆಯನ್ನೆಲ್ಲ ದೇವರಿಗೆ ಹಂಚಿಕೊಳ್ತೇನೆ ಅನ್ನುತ್ತಾರೆ, ಯಾವಾಗಲೂ ದೇವರಿಗೆ ಹಂಚಿಕೊಳ್ತೇನೆ ಅನ್ನುತ್ತಾರೆ, ಮತ್ತೆ ಆ ಚಿಂತೆಯನ್ನು ಅವರೇ ಹೊರುತ್ತಾ ಇರ್ತಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಭಾರವುಳ್ಳ ಚೀಲ ಹೊತ್ಕೊಂಡು ಹೋಗ್ತಾ ಇರುವಾಗ ಕಾರಲ್ಲೋ ಬೈಕಲ್ಲಿ ಹೋಗುವಂತಹ ವ್ಯಕ್ತಿ ಆ ವೃದ್ಧನಿಗೆ ನೋಡಿ, ಬಾಯ ನನ್ನ ಕಾರು ಹತ್ತು ಅಂತ ಹೇಳ್ದ. ಕಾರಲ್ಲಿ ಹತ್ತಿಸಿಕೊಂಡು ಅವನನ್ನು ಕರೆದೊಯ್ತಾ ಇದ್ರೆ ಆ ಕಾರ್ ಓಡಿಸುವ ವ್ಯಕ್ತಿ ಮಿರರಲ್ಲಿ ನೋಡಿದ್ರೆ ಹಿಂದೆ ಕೂತಿರುವ ವ್ಯಕ್ತಿ ತಲೆ ಮೇಲೆ ಚೀಲ ಹೊತ್ಕೊಂಡು ಕೂತ್ಕೊಂಡಿದ್ದ. ಯಾಕಯ್ಯ ಚೀಲ ಹೊತ್ಕೊಂಡಿದ್ದಿ, ಆ ಕಾರ್ ಸೀಟ್ ಮೇಲೆ ಇಟ್ಬಿಡು, ಪಕ್ಕದಲ್ಲೇ ಕೆಳಗೆ ಇಟ್ಕೋ ಅಂದಾಗ ನನ್ನನ್ನೇ ನೀವು ಉಚಿತವಾಗಿ ಕರೆದೊಯ್ತಾ ಇದ್ದೀರಿ, ನನ್ನ ಚೀಲವೂ ಕೂಡ ನಿಮ್ಗೆ ಯಾಕೆ ಭಾರ ಆಗ್ಬೇಕು ಅಂದ. ಹಾಗೆಯೇ ಇದ್ದಾರೆ ಅನೇಕರು. ಯೇಸುವನ್ನು ನಂಬಿದ್ದೇವೆ ಅನ್ನುತ್ತಾರೆ, ಯೇಸು ನಮ್ಮ ಭಾರವನ್ನೆಲ್ಲ ಹೊತ್ತುಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾರೆ, ಆದರೆ ನಮ್ಮ ಭಾರವೆಲ್ಲ ನಮ್ಮ ತಲೆ ಮೇಲೆ ನಾವೇ ಇಟ್ಕೊಳ್ತೇವೆ. ನಿಮ್ಮ ಚಿಂತೆಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ ಅಂದಿದ್ದಾರೆ. ಕಾಸ್ಟ್ ಯುವರ್ ವರೀಸ್ ಆನ್ ಮೀ, ನಿಮ್ಮ ಚಿಂತೆಗಳನ್ನೆಲ್ಲ ಹಾಕಿರಿ. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋದ ಯೇಸು ನಿಮ್ಮ ನನ್ನ ಭಾರವನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಯಾವಾಗಲೂ ಆತನು ಸಿದ್ಧವಾಗಿದ್ದಾನೆ. ನಾವು ನಮ್ಮ ಚಿಂತೆಯೊಳಗೆ ಬಿದ್ದು ನಾವೇ ಒದ್ದಾಡ್ತಿದ್ದೇವೆ. ಆ ಚಿಂತೆಗಳಿಂದ ಹೊರಗೆ ಬರುವುದಕ್ಕಾಗಿ ರಾತ್ರಿ ಹಗಲು ಪ್ಲಾನ್ ಮಾಡಿ, ಆಲೋಚನೆಗಳನ್ನು ಮಾಡಿ, ಮಾತುಗಳನ್ನು ಸಿದ್ಧ ಮಾಡಿಕೊಂಡು ಮನುಷ್ಯರೊಂದಿಗೆ ಮಾತಾಡ್ತಿದ್ದೇವೆ. ಆ ಪರಿಸ್ಥಿತಿ ಎದುರಿಸಲು ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ. ಆದರೆ ಮೊಳಕಾಲೂರುವುದಾದರೆ ಯೇಸು ನನಗೆ ಬಿಡುಗಡೆ ಕೊಡ್ತಾರೆ, ವಿಶ್ರಾಂತಿ ಕೊಡ್ತಾರೆ, ನೆಮ್ಮದಿ ಕೊಡ್ತಾರೆ ಎನ್ನುವುದು ಗುರುತಿಸಲಿಕ್ಕಾಗ್ತಿಲ್ಲ. ಏನಾಗಿದೆ ನಿಮ್ಮ ಚಿಂತೆ? ಆರೋಗ್ಯದ ಕುರಿತಾಗಿ ಕೆಲವರಿಗೆ ವೇದನೆ. ಎಷ್ಟೋ ಜನ ಈ ದಿನ ಸಣ್ಣ ಮೆಡಿಕಲ್ ಟೆಸ್ಟ್ ಮಾಡಿಸಿಕೊಂಡ್ರೆ ಒಂದಲ್ಲ ಒಂದು ರೋಗ ಕಂಡುಬರುತ್ತೆ. ಏನೇನೋ ಡೆಫಿಷಿಯನ್ಸಿ ಇದೆ. ನಾವು ತಿನ್ನುವಂತಹ ಆಹಾರ ತಿಂಡಿಗಳಲ್ಲಿ, ಉಸಿರಾಡುವ ಗಾಳಿ ಸರಿಯಾಗಿಲ್ಲ, ಕುಡಿಯುವ ನೀರು ಸರಿಯಾಗಿಲ್ಲ. ಅದಕ್ಕೆ ಆರೋಗ್ಯ ಎನ್ನುವುದು ನಮ್ಮಿಂದ ದೂರವಾಗ್ತಿದೆ. ನಾವು ಜೀವಿಸುತ್ತಿರುವಂತಹ ಜೀವಿತ ವಿಧಾನ ಸರಿಯಾಗಿಲ್ಲ. ಕಳೆದ ದಿನಮಾನಗಳಲ್ಲಿ ಮನುಷ್ಯರು ಕಷ್ಟಪಡ್ತಾ ಇದ್ರು, ಬೆವರು ಸುರಿಸುತ್ತಾ ಇದ್ರು, ನಡೆಯುವವರಾಗಿದ್ರು, ಓಡುವವರಾಗಿದ್ರು. ಈ ದಿನಮಾನಗಳಲ್ಲಿ ಹೊಟ್ಟೆಯೊಳಗೆ ತಣ್ಣದ್ಯಾವುದು ಅಂದರೆ ಮಜ್ಜಿಗೆ ಕೂಡ, ಆ ಮಜ್ಜಿಗೆ ಕೂಡ ಹೊಟ್ಟೆಯೊಳಗೆ ಕದಲಲಾರದೆ ಕೂತ್ಕೊಳ್ತಾರಂತೆ. ಹೊಟ್ಟೆಯಲ್ಲಿರುವ ಮಜ್ಜಿಗೆ ಕೂಡ ಕದಲುತ್ತಾ ಇಲ್ಲವೋ ಅಷ್ಟೊಂದು ಮಟ್ಟಿಗೆ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾರೆ. ಕಂಪ್ಯೂಟರ್ ಮುಂದೆ ಹಾಗೆಯೇ ಅಲ್ಲವೋ ಮಾಡೋದು. ಯಾವಾಗ ನೋಡಿದ್ರು ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಮಥಿಂಗ್. ಸಣ್ಣ ವಿಷಯಗಳಲ್ಲಿ ದಿನವೆಲ್ಲ ಕಂಪ್ಯೂಟರ್ ಮುಂದೆ ಕೂತುಕೊಳ್ಳುವಂಥವರು, ಆ ವೈಡ್ ಸರ್ಕಲ್ನಲ್ಲಿ ಅಂಥವ್ರು ಆಲೋಚಿಸ್ಲಿಕ್ಕಾಗೋದಿಲ್ಲ, ಯೋಚಿಸ್ಲಿಕ್ಕಾಗಲ್ಲ, ಹೊರಗೆ ಏನಾಗ್ತಿದೆ ಎಂದು ಗೊತ್ತಾಗಲ್ಲ. ನಮ್ಮ ಚಿಂತೆಯನ್ನೇ ನೋಡಿಕೊಳ್ತಿದ್ದೇವೆ, ನಮ್ಮ ಭಾರವನ್ನೇ ನೋಡಿಕೊಳ್ತಿದ್ದೇವೆ. ಎಲ್ಲಿ ನೋಡಿದ್ರಿ ಅಂತ್ಯ ದಿನಗಳಲ್ಲಿ ನೋಡ್ರಿ, ಸ್ವಾರ್ಥಿಗಳು ಹೆಚ್ಚಾಗಿದ್ದಾರೆ. ನಮ್ಮಲ್ಲಿ ಅನೇಕ ವಿಧವಾದ ಚಿಂತೆಗಳಿಗೆ ಕಾರಣ ನಮ್ಮ ಸ್ವಾರ್ಥವಾಗಿದೆ. ನಿಮ್ಮ ಕುರಿತು ನೀವೇ ಯಾವಾಗಲೂ ಆಲೋಚಿಸಿಕೊಳ್ಳುವಾಗ ಚಿಂತೆ ಬಿಟ್ಟರೆ ಇನ್ನೇನಾಗುತ್ತೆ? ಇತರರ ಕುರಿತು ಆಲೋಚಿಸುವಾಗ ಅಂತೆ ನಾವು ನಮ್ಮ ಬಾಧೆಗಳನ್ನೆಲ್ಲ ಮರೆತು ಹೋಗ್ತೇವಂತೆ. ಇತರರಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ, ಇತರರ ಭಾರಗಳಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ ನಮಗೆ ಸ್ವಲ್ಪವೂ ಭಾರವೇ ಇಲ್ಲ ಎನ್ನುವ ರೀತಿಯಲ್ಲಿ ಸುಲಭವಾಗಿರುತ್ತೆ ನಮ್ಮ ಆಧ್ಯಾತ್ಮಿಕ ಜೀವಿತ. ಕಾರಣ ಭಯಂಕರವಾದ ಪಾಪ ಭಾರವನ್ನು ಹೊರುತ್ತಿರುವವರನ್ನು ನೋಡುವಾಗ ನಮಗಿರುವ ಭಾರ ಅನಾವಶ್ಯಕವಾದದ್ದು, ಅನಾವಶ್ಯಕವಾದವುಗಳನ್ನು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಳ್ತಿದ್ದೇವೆ ಎಂದು ಗೊತ್ತಾಗುತ್ತೆ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಿಮಗಾಗಿ ನಾನು ಚಿಂತಿಸುತ್ತೇನೆ ಎಂದು ಯೇಸು ಹೇಳಿದರೆ, ಒಮ್ಮೆ ಮೊಳಕಾಲೂರಿ ಯೇಸುವಿಗೆ ಪ್ರಾರ್ಥನೆಯಲ್ಲಿ ಹಂಚಿಕೊಂಡ ನಂತರ, ನಿಮ್ಮ ಪಾಪ ಒಪ್ಪಿಕೊಂಡ ನಂತರ ಅದರ ವಿಷಯ ನೀವು ಚಿಂತಿಸುವ ಅಗತ್ಯವಿಲ್ಲ. ಅವುಗಳನ್ನು ಜ್ಞಾಪಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದನ್ನು ನೀವು ಮತ್ತೆ ಮುಂದುವರಿಸಬಾರದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರಕುವುದು. ವಾಕ್ಯ ನಂಬಿರಿ. ಒಪ್ಪಿಕೊಂಡ ಪಾಪ ಕ್ಷಮಿಸಲ್ಪಟ್ಟಿದೆಯಲ್ಲವೇ, ಮತ್ತೆ ಯಾಕೆ ಅದನ್ನು ಕೆದರಿಕೊಳ್ಳುತ್ತೀರಿ? ಅದನ್ನು ಮತ್ತೆ ಮತ್ತೆ ಯಾಕೆ ಯೋಚಿಸ್ತೀರಿ? ಯಾಕೆ ಮೇಲಿಂದ ಮೇಲೆ ಅದರ ಬಗ್ಗೆ ಯೋಚಿಸಿ ಯಾಕೆ ಅದರ ಬಗ್ಗೆ ಜ್ಞಾಪಕ ಮಾಡಿಕೊಳ್ತಾ ಇರ್ತೀರಿ? ದಿನಾಲು ನಾನು ಪಾಪಿ ದೇವ್ರೆ, ಪಾಪಿ ದೇವ್ರೆ, ಪಾಪಿ ದೇವ್ರೆ ಎಂದು ಪ್ರಾರ್ಥಿಸುವಂಥವ್ರು ಕೆಲವರಿದ್ದಾರೆ. ಅವಶ್ಯಕತೆ ಇಲ್ಲ. ತನ್ನ ದ್ರೋಹಗಳಿಗಾಗಿ ಪಶ್ಚಾತ್ತಾಪ ಪಟ್ಟಂಥವನೇ ಧನ್ಯನು. ಒಂದು ಸಾರಿ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಳ್ಳುವುದಾದರೆ ಕ್ಷಮಿಸಲಾಗ್ತದೆ. ದೇವರು ಹೇಳ್ತಾರೆ, ನಾನೇ ನಿಮ್ಮ ಎಲ್ಲ ದ್ರೋಹಗಳನ್ನು, ನಿಮ್ಮ ದೋಷಗಳನ್ನು ಕ್ಷಮಿಸುತ್ತಿದ್ದೇನೆ, ಅವುಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ, ಅವುಗಳನ್ನು ಇನ್ನೆಂದಿಗೂ ನಾನು ಜ್ಞಾಪಕದಲ್ಲಿಟ್ಕೊಳ್ಳಲ್ಲ ಅನ್ನುತ್ತಾರೆ. ಅನುದಿನವೂ ಅನೇಕ ವಿಧವಾದ ಅವಶ್ಯಕತೆಗಳು, ಕೊರತೆಗಳು ನಮಗೆದುರಾಗ್ತವೆ. ಅವುಗಳನ್ನು ಚಿಂತೆಯಾಗಿ ಮಾಡಿಕೊಳ್ಳಬಾರದು. ಪ್ರತಿ ಅವಶ್ಯಕತೆ ತೀರಿಸುವ ದೇವರಿಗೆ ಮೊರೆ ಇಡಬೇಕು.
ಪ್ರತಿ ಕೊರತೆಯನ್ನು ತೀರಿಸಬಲ್ಲಂತಹ ಕರ್ತನಲ್ಲಿ ನೀವು ನಂಬಿಕೆ ಇಡುವವರಾಗಿರಬೇಕು. ಜೀವಿತದಲ್ಲಿ ಏರಿಳಿತಗಳಿರುತ್ತವೆ, ಆದರೆ ಮಾರ್ಗಗಳನ್ನು ಸರಾಗ ಮಾಡುವಾತನೇ ನಮ್ಮ ಕರ್ತನಾಗಿದ್ದಾರೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಈ ದಿನ ಎಷ್ಟೋ ಕೆಲಸಗಳಿವೆ, ಎಷ್ಟೋ ಬಿಲ್ ಕಟ್ಟಬೇಕಲ್ಲವೇ? ತಿಂಗಳು ಶುರು ಆದ್ರೆ ಸಾಕು, ಬಹಳ ಜನರಿಗೆ ಚಿಂತೆ ಇರುತ್ತೆ. ಈ ದಿನಮಾನಗಳಲ್ಲಿ ಸಂಬಳ ಬರುವುದಕ್ಕಿಂತ ತಿಂಗಳು ಶುರು ಆದ್ರೆ ಸಾಕು EMI ಕಟ್ಟಬೇಕೆಂಬಂತಹ ಬಾಧೆ ಇದೆ. ಅದಕ್ಕೆ ಅನೇಕರು ಒಂದು ಕಾಲದಲ್ಲಿ ತಿಂಗಳು ಶುರು ಆದ ಕೂಡಲೇ ಸಂಬಳ ಬಂತು ಎಂಬುದಾಗಿ ಸಂತೋಷ ಪಡ್ತಿದ್ರು. ಈಗ ಸಂಬಳ ಬಂದ ಕೂಡಲೇ ಇದ್ದ ಸಾಲ ತೀರಿಸುವುದಕ್ಕಾಗಿ ಸಾಕಾಗ್ತಾ ಇಲ್ಲವಲ್ಲವೇ? ಸಾಲ ಕೊಟ್ಟವರು ಬಂದು ಕೂತ್ಕೊಳ್ತಿದ್ದಾರೆ, ರಿಮೈಂಡರ್ಸ್ಗಳು ಬರ್ತಿವೆ, ಮೆಸೇಜಸ್ಗಳು ಬರುತ್ತಿವೆ ಅಲ್ಲವೇ? ಕ್ಲಿಯರ್ ಯುವರ್ ಡೆಟ್, ದಿಸ್ ಈಸ್ ದ ಲಾಸ್ಟ್ ಡೇ, ದಿಸ್ ಈಸ್ ದ ಫೈನಲ್ ಡೇ. ಈ ದಿನ ಎಷ್ಟೋ ಜನರ ಜೀವಿತದಲ್ಲಿ ಸಮೃದ್ಧಿ ಇಲ್ಲ. ಅದಕ್ಕೆ ದೇವರಲ್ಲಿ ನಂಬಿಕೆ ಇಡಿರಿ. ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ. ಆರ್ಥಿಕ ಅವಶ್ಯಕತೆಗಳನ್ನು ತೀರಿಸುವಾತನು, ಆರ್ಥಿಕ ಪರಿಸ್ಥಿತಿ ಸರಿಪಡಿಸುವಾತನು, ಪರಿಸ್ಥಿತಿಗಳೆಲ್ಲ ಸರಿಪಡಿಸುವಾತನು. ನಮ್ಮ ಸುತ್ತಲೂ ಎದುರಾಗುವಂತಹ ಪ್ರತಿಯೊಂದು ಹೋರಾಟಗಳಲ್ಲಿ ನಮಗೆ ಜಯ ಕೊಟ್ಟು ನಮ್ಮ ಮಾರ್ಗಗಳನ್ನೆಲ್ಲ ಸರಾಗ ಮಾಡುವಾತನೇ ನಮ್ಮ ಕರ್ತನಾಗಿದ್ದಾರೆ. ನಿಮ್ಮ ಮಕ್ಕಳ ಕುರಿತು ನೀವು ಚಿಂತಿಸುವುದರಿಂದ ಏನ್ ಸಾಧಿಸ್ಲಿಕ್ಕಾಗತ್ತೆ? ನಿಮ್ಮ ಮಕ್ಕಳ ಕುರಿತಾಗಿ ದೇವರಿಗೆ ಮೊರೆ ಇಡೀರಿ. ಅವರು ರಕ್ಷಣೆ ಇಲ್ಲದವರಾಗಿದ್ದಾರೋ, ತಿರುಗಿ ಬೀಳುವಂಥವರಾಗಿದ್ದಾರೋ, ಅವರು ಪಾಪದ ಕಡೆಗೆ ಓಡುತ್ತಾ ಇದ್ದಾರೋ, ಮೊಳಕಾಲೂರಿ ದೇವರಿಗೆ ಹೇಳಿರಿ, ದೇವರೇ, ನನ್ನ ದೋಷಗಳು, ನನ್ನ ಪಿತೃಗಳ ದೋಷಗಳು ಮಕ್ಕಳ ಮೇಲೆ ಬರದಂತೆ ಕಾಪಾಡಿರಿ ಎಂದು ಮೊರೆ ಇಡೀರಿ. ಅದ್ಭುತವಾದ ಮಾರ್ಪಡುವಿಕೆ ನಿಮ್ಮ ಮಕ್ಕಳಲ್ಲಿ ನೀವು ನೋಡುತ್ತೀರಿ. ನಿಮ್ಮ ಆರೋಗ್ಯದ ಕುರಿತು ನೀವು ದಿಗುಲು ಪಡುತ್ತಾ ಇದ್ದೀರಾ? ನಿಮಗೆ ಆರೋಗ್ಯವನ್ನುಂಟು ಮಾಡುವೆನು, ನಿಮ್ಮ ಗಾಯಗಳನ್ನು ಮುಚ್ಚುವೆನು, ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂಬ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ನಂಬಿಕೆಡಿರಿ. ನೀವು ಸ್ವಸ್ಥತೆಯನ್ನು ರುಚಿ ನೋಡಿ ಹೇಳ್ತೀರಿ, ಅದ್ಭುತವಾಗಿವೆ ಎಂದು. ಎಷ್ಟೋ ಜನರು ತಮ್ಮ ಸಾಕ್ಷಿಯನ್ನು ಕಳಿಸುತ್ತಿದ್ದಾರೆ. ಸ್ಟ್ರೋಕ್ ಬಂದು ಕೈಕಾಲುಗಳು ಬಿದ್ದೋದಂತಹ ಸಂದರ್ಭದಲ್ಲಿ ದೇವರಿಗೆ ಮೊರೆ ಇಟ್ಟಾಗ, ದೇವರೇ ನನಗೆ ಜ್ಞಾಪಕ ಮಾಡಿಕೊ ಅಂದಾಗ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕು, ಲಾಂಗ್ ಟ್ರೀಟ್ಮೆಂಟ್ ಆಗಬೇಕೆಂದಿರುವವರು ಅದ್ಭುತವಾಗಿ ನೋ ಸರ್ಜರಿ ಇಸ್ ನೆಸೆಸರಿ ಆ ರೀತಿ ಹೇಳೋದು ಮಾತ್ರವಲ್ಲ, ಪರಿಪೂರ್ಣವಾದ ಆರೋಗ್ಯದಿಂದ ತಿರುಗಿ ಬಂದು ಸಾಕ್ಷಿ ಕೊಡ್ತಿದ್ದಾರೆ. ನಿಮ್ಮ ಚಿಂತೆ ಯಾವುದರ ಕುರಿತಾಗಿದೆ? ದುಡ್ಡಿನ ಕುರಿತಾಗಿಯೋ? ದುಡ್ಡು ಮುಖ್ಯವಲ್ಲ ಪ್ರಿಯರೇ. ಯಾವ ರೀತಿಯಾಗಿ, ಎಲ್ಲಿಂದ ದೇವರು ಹೇಗೆ ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುತ್ತಾರೋ ಗೊತ್ತಿಲ್ಲ. ಅದಕ್ಕೆ ದುಡ್ಡಿನ ಕುರಿತು ಚಿಂತೆ ಮಾಡಬೇಡಿರಿ. ಯೆಹೋವ ಈರೇ ಆತನೇ ನೋಡಿಕೊಳ್ಳುತ್ತಾನೆ. ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ ಈ ಕೊರತೆಗಳು, ಈ ಸಮಸ್ಯೆಗಳು, ಈ ಚಿಂತೆಗಳು ನಮಗಾಶೀರ್ವಾದಕರವಾಗಿ ಮಾರ್ಪಡ್ತವೆ. ಆ ಯೇಸು ನಿಮಗಾಗಿ ಚಿಂತಿಸುವ ಆತನಾಗಿರುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಈ ದಿನ ಎಲ್ಲ ಚಿಂತೆ ಆತನ ಮೇಲೆ ಹಾಕಿದ್ದೇವೆ ಅಂದರೆ ನಡೆಯಲ್ಲ. ಬೆಳಗಾದ ಕೂಡಲೇ ಮತ್ತೊಂದು ಚಿಂತೆ ನಮಗೆ ಕಾಡುತ್ತಾ ಇರುತ್ತೆ ಅಲ್ಲವೇ? ಚಿಂತೆ ಮಾಡಿ ಮಾಡಿ ಯಾರೂ ಕೂಡ ಮೊಳ ಉದ್ದ ಬೆಳೆಯುವುದಿಲ್ಲ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನಾಳೆಯ ಕುರಿತಾಗಿ ಚಿಂತಿಸಬೇಡಿರಿ. ನಮ್ಮಲ್ಲಿ ಅನೇಕರ ಚಿಂತೆ ಈ ದಿನಕ್ಕಾಗಿ ಅಲ್ಲ, ನಾಳೆಯ ಕುರಿತಾಗಿದೆ. ಈ ದಿನಕ್ಕಾಗಿ ದೇವರು ನಿಮಗೆ ಒದಗಿಸಿದಾರೋ ಸ್ತೋತ್ರ. ದೇವರೇ, ಆಹಾರ ಕೊಟ್ಟಿದ್ದೀರಿ ವಂದನೆ, ಈ ವಸ್ತ್ರ ಕೊಟ್ಟಿದ್ದೀರಿ ವಂದನೆ, ಈ ಸಮಸ್ಯೆಗಳನ್ನು ತೀರಿಸಿದ್ದೀರಿ ವಂದನೆ, ಈ ಬಿಲ್ಲು ಕಟ್ಟುವುದಕ್ಕಾಗಿ ಸಹಾಯ ಮಾಡಿದ್ದೀರಿ ವಂದನೆ. ಆದರೆ ನಾಳೆ ಹೇಗೆ ಅನ್ನಬೇಡಿರಿ. ಅನುದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯವು ಹುಟ್ಟುವಂಥದ್ದಾಗಿದೆ. ನಾಳೆಯ ಚಿಂತೆ ನಿಮಗೆ ಬೇಡ. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ನಾಳೆಯ ಕುರಿತಾಗಿ ವರಿ ಮಾಡಿಕೊಳ್ಬಾರ್ದು. ನಾಳೆಯ ಕುರಿತಾಗಿಯೂ ನಿಮ್ಮ ಭವಿಷ್ಯವೆಲ್ಲದರ ಕುರಿತಾಗಿಯೂ ಬಹಳ ಚೆನ್ನಾಗಿ ಅರ್ಥ ದೇವರಾಗಿದ್ದಾರೆ. ನಿಮ್ಮ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ. ನನಗೆ ಮೊರೆ ಇಡಿರಿ, ನಿಮಗೆ ಉತ್ತರಿಸುತ್ತೇನೆ. ನನಗೆ ಮೊರೆ ಇಡಿರಿ, ನಿಮಗೆ ಅಗೋಚರವಾಗಿರುವಂತಹ ಗೂಢಾರ್ಥಗಳನ್ನೆಲ್ಲ ತಿಳಿಯಪಡಿಸುತ್ತೇನೆ ಅಂದಿದ್ದಾರೆ ದೇವರು. ಈ ದಿನ ಎಂಥದೇ ಬಾಧೆಯಲ್ಲಿ, ಚಿಂತೆಯಲ್ಲಿ, ಸಮಸ್ಯೆಯಲ್ಲಿ ನೀವಿದ್ದಿರಬಹುದು. ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮೊಂದಿಗೆ ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಬಿಡಿಸಿದ್ದಾರೆ ಎಂದು ನಂಬಿರಿ. ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕ ಸಂಬಂಧವಾದವುಗಳ ಕುರಿತೇ ನಾವು ಚಿಂತಿಸುತ್ತಿದ್ದೇವೆ ಹೊರತು ಕ್ರಿಸ್ತನ ಹಾಗೆ ನಾನು ಇಲ್ಲವಲ್ಲ, ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಯುತ್ತಿಲ್ವಲ್ಲ, ನನ್ನ ನಂಬಿಕೆಯ ಪ್ರಮಾಣ ಬೆಳೆಯುತ್ತಾ ಇಲ್ವಲ್ಲ, ಪರಿಶುದ್ಧತೆ ಹೊಂದಿಕೊಂಡು ಅದರಲ್ಲಿ ಬೆಳೆಯುತ್ತಾ ಇಲ್ವಲ್ಲ, ಕುಗ್ಗಿದ ಜಜ್ಜಿದ ಹೃದಯ ಕಾಪಾಡಿಕೊಳ್ತಿಲ್ವಲ್ಲ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಮಗೆ ದಯಪಾಲಿಸಿರಿ. ಮೇಲಿಂದ ಮೇಲೆ ನಮ್ಮ ಬಲಹೀನತೆ ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುತ್ತಾ, ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡು ನೂತನ ಬಲ ಹೊಂದಿಕೊಳ್ಳುವಂತೆ, ಆತ್ಮದಲ್ಲಿ ಬೆಳೆಯುತ್ತಾ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುವಂತೆ
ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುತ್ತಾ ದಿನವೂ ನಿಮ್ಮ ವಾಕ್ಯ ಕೇಳಿ ತಮ್ಮ ಜೀವಿತ ಸರಿಪಡಿಸಿಕೊಳ್ತಿರುವ ಪ್ರತಿಯೊಬ್ಬರನ್ನು ಸಂಧಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ದಿನವೆಲ್ಲ ತನ್ನ ಕೃಪೆಯಲ್ಲೇ ಭದ್ರಪಡಿಸಿ ನಮ್ಮ ಬದುಕಿನಲ್ಲೆಲ್ಲ ಆತನನ್ನು ಮಹಿಮೆಪಡಿಸುವ ಹಾಗೆ ಸಹಾಯವೂ ಅನುಗ್ರಹಿಸಲ್ಪಡಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೂ ಕೂಡ ತಿಳಿಯಪಡಿಸಿರಿ. ನಿಮ್ಮ ಪಕ್ಷದಲ್ಲಿ ನಾವು ಕೂಡ ವಿಜ್ಞಾಪನೆ ಮಾಡ್ತೇವೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ 8939731313 ನಂಬರ್ಗೆ. ಒಂದು ವೇಳೆ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ನೀವು ಕೂಡ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ನಿಮ್ಮ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಮನವಿಗಳನ್ನು ತಪ್ಪದೆ ಕಳಿಸಿಕೊಡಬೇಕೆಂದು ಕೇಳ್ತೇನೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಅದ್ಭುತ ಕಾರ್ಯ ಮಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಅನುದಿನದ ಧ್ಯಾನ ದೇವರ ಮಹಾಕೃಪೆಯಿಂದ ಎಷ್ಟೋ ದಿನಗಳಿಂದ ನಾವು ಇದೇ ರೀತಿ ಮುಂದುವರಿಸುತ್ತಲಿದ್ದೇವೆ. ಕರ್ತನು ನಿಮಗೆ ಪ್ರೇರೇಪಿಸುವುದಾದರೆ ನಿಮ್ಮ ಉದಾರತೆಯ ಕಾಣಿಕೆ ಸೇವೆಗಾಗಿ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.